ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಬ್ಲಾಗ್ಸ್. ಬನ್ನಿ ಇವತ್ತೊಂದು ಲಿಟಲ್ ಶಾಪಿಂಗ್ ಹೋಗೋಣ. ಸೊ ಇಲ್ಲಿ ಆಲ್ರೆಡಿ ಇಯರ್ ಎಂಡ್ ಆಗ್ತದೆ. ಇಯರ್ ಎಂಡಲ್ಲಿ ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಅಂತ ಬರುತ್ತೆ. ಸೊ ಅಂದರೆ ತುಂಬ ಕಮ್ಮಿ ಇರುತ್ತೆ, 50% ಆಫ್ ಇರುತ್ತೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ. ಸೊ ಅದನ್ನು ಒಂದು ಮಿನಿ ನಿಮಗೊಂದು ತೋರಿಸ್ತೀನಂತೆ. ಏನಿದು ಬ್ಲ್ಯಾಕ್ ಫ್ರೈಡೇ ಅಂತನಾ? ಸೊ ಅದ್ರ ಬಗ್ಗೆ ಸ್ವಲ್ಪ ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಸೊ ಇಲ್ಲೆಲ್ಲ ಇಯರ್ ಎಂಡಲ್ಲೆಲ್ಲ ಡಿಸೆಂಬರಲ್ಲೆಲ್ಲ ಅಕ್ಟೋಬರಲ್ಲೆಲ್ಲ ಸೊ ಇಲ್ಲೆಲ್ಲ ಹಾಲಿಡೇ ಸೀಸನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೆಲ್ಲರಿಗೂ ಆಲ್ಮೋಸ್ಟ್ ರಜೆ ಇರುತ್ತೆ, ಅಂದರೆ ಕ್ರಿಸ್ಮಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಾಡಕ್ಟ್ ಮಾಲು ಈಗ ಪ್ರತಿಯೊಂದೂ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೇಲೆ ಇರುತ್ತೆ, ಮತ್ತು ಏನಂತ ಅದ್ರ ಮೇಲೆ 50% ಆಫ್ ಇರುತ್ತೆ. ಸೊ ವೀಕ್ಲಿ ಈಗ ಫಸ್ಟ್ 15 ಡೇಸು ಬ್ಲ್ಯಾಕ್ ಫ್ರೈಡೇ ಆಗುತ್ತೆ, ಮತ್ತು ಸೈಬರ್ ಡೇ, ಮತ್ತು ಬಾಕ್ಸಿಂಗ್ ಡೇ ಆಗುತ್ತೆ. ಸೊ ಈ ಇಯರ್ ಎಂಡಲ್ಲಿ ತುಂಬ ಆಲ್ಮೋಸ್ಟ್ ಎಲ್ಲದೂ ಕಮ್ಮಿ ಇರುತ್ತೆ. ಮತ್ತು ಯಾರಿಗಾದ್ರು ಗಿಫ್ಟ್ ಕೊಡೋಕ್ಕೋಸ್ಕರ ಏನಕ್ಕೆ ಅನಿಸುತ್ತೆ ಮೋಸ್ಟ್ಲಿ ನನಗೆ ಹಾಲಿಡೇ ಸೀಸನ್ ಅಂದರೆ ಯಾರಿಗೆಲ್ಲ ಗಿಫ್ಟ್ ಕೊಡೋಕ್ಕೆ ಸೊ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಮೋಸ್ಟ್ಲಿ ಗಿಫ್ಟ್ ಮಾಡೋಕ್ಕೋಸ್ಕರ ಕಮ್ಮಿ ಇರುತ್ತೆ ಅನ್ಕೋತೀನಿ. ಸೊ ನಾನು ಬಂದಿದ್ದು ಇವತ್ತು ನಮಗೆ ಬ್ಯಾಗ್ ತೊಗೊಳ್ಳೋಣ, ತುಂಬ ದಿನ ಅಂದ್ಕೊಂಡಿದ್ದು ತೊಗೊಳ್ಳೋಣ ಅಂತ. ಸೊ ತುಂಬ ಆಫರ್ ಇತ್ತು ಅಂತ ಹೇಳಿದರು ಅಂತ ಬಂದ್ವಿ. ಸೊ ನೋಡ್ತಾ ಹೋಗಿ ಎಷ್ಟೆಷ್ಟು ರೇಟ್ ಇದೆ, ಎಷ್ಟೆಷ್ಟು ಪ್ರೈಸಿಗೆ ನಿಮಗೆ ಗೊತ್ತಾಗುತ್ತೆ. ಕಂಪೇರ್ ಮಾಡ್ತಾ ಹೋಗಿ ನೀವು. ಇಲ್ಲಿ ಇದು ಸ್ಮಾಲ್ ಬಂದಿದೆ, ಅದು $129. ಅಲ್ಲಿದೆಯಲ್ಲ ಅದು ಬಿಗ್ ಒನ್ $89 ಇತ್ತು. ಸೊ ಅದು ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಅದು 60% ಆಫ್ ಇತ್ತು. ಇಲ್ಲ ನಾನು ನೋಡಿದ್ದು, ನಾನು ತೊಗೊಂಡೆ ಅದು 60% ಆಫ್ ಇತ್ತು. ತುಂಬ ಜಾಸ್ತಿನೇ ಇತ್ತು. ಇದು ಸ್ಮಾಲ್ ಒಂದಕ್ಕೆಲ್ಲ ಅಷ್ಟೊಂದು ಇಲ್ಲ, ಬಿಗ್ ಎಲ್ಲ ಇತ್ತು. ಚೆನ್ನಾಗಿ ಅನ್ನಿಸ್ತು ನನಗೂ ಬಿಗ್ ತೊಗೋಬೇಕು ಅಂದ್ಕೊಂಡು. ಮತ್ತು ಅದು ಬಿಗ್ ನಾನು ಎಲ್ಲಿಗೂ ಹಾಕೊಂಡು ಹೋಗಲಿ ಅಂದ್ಕೊಂಡು ಸುಮ್ಮನೆ ಅದೇ ಬೇಡ ಅಂತ ಎಲ್ಲ ನೋಡ್ಕೊಂಡೋಗಿ ಪ್ರೈಸಸ್ಸು ಯಾರೆಲ್ಲ ಬ್ರ್ಯಾಂಡೆಡ್ ಆ್ಯಕ್ಚುಲಿ ಬ್ಯಾಗ್ಗಳಿಗೆ ಇಷ್ಟ ಯಾಕೆಂದ್ರೆ ಕೆಲವರು ತುಂಬ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಹೌದು, ನಾನು ನೋಡಿದ್ದೀನಿ. ಎಸ್ಪೆಷಲಿ ನನ್ನ ತಂಗಿ, ಅವಳು ಹಾಗೇನೆ, ಅವಳಿಗೆ ತುಂಬ ಬ್ಯಾಗ್ ಕಲೆಕ್ಷನ್ಸ್ ಅಂದ್ರೆ ಅವಳಿಗೆ ತುಂಬ ಇಷ್ಟ. ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಅವಳಿಗೋಸ್ಕರನೇ ಒಂದು ವೀಡಿಯೋ ಬ್ಲಾಗ್ ಮಾಡಿ, ನೋಡು ಇದು ಬ್ಯಾಗೆಲ್ಲ ಯಾವ್ದು ಚೆನ್ನಾಗಿರುತ್ತೆ ಹೇಳು ಅಂತ ನೋಡೋಕ್ಕೋಸ್ಕರ. ಇದು ಆಫರಲ್ಲಿದೆ ನೋಡಿ, ಇದು 99 ಇದೆಯಲ್ಲ, ಅದು ಆಫರಲ್ಲಿದೆ. ಬ್ಯಾಗ್ ಇದು ತುಂಬ ಚೆನ್ನಾಗಿದೆ. ನನಗಿದು ನಮ್ಮನೆ ಕಾರ್ಪೆಟ್ ಇದೆ, ನಮ್ಮನೆ ರೂಮಲ್ಲಿ. ಸೊ ಅದರಲ್ಲೂ ಇದರ ಬಟ್ಟೆ ಮಾಡಿ ಯಾರೋ ಡಿಸೈನ್ ಮಾಡಿದ್ದಾರೆ ಅನ್ನೋ. ಸೊ ಅದೊಂಥರ ವಿಚಿತ್ರವಾಗಿದ್ದು ಡಿಸೈನ್, ಯಾರಪ್ಪ ಬಟ್ಟೆಲ್ಲ ಆ ಥರ ಕಾರ್ಪೆಟ್ ಇರೋದ್ರಲ್ಲಿ ಅಂತ. ಎಷ್ಟು ಜನ ಅಂತ ಕೇಳ್ತಾರೆ. ಈಗಂತೂ ಎಲ್ಲ ಶಾಪ್ ಮುಂದೆನೂ ಸಹ ಎಷ್ಟು ಜನ ಕ್ಯೂವಲ್ಲಿ ನಿಂತಿರ್ತಾರೆ. ಏನಾದ್ರು ವೀಕೆಂಡ್ ಹೋಯ್ತು ಅಂದರೆ ಗೈಸ್, ನಿಜ ಹೇಳ್ತೀನಿ ಅದು ಆಗಲ್ಲ. ಸೊ ಏನಾದ್ರು ಪ್ಲ್ಯಾನ್ ಮಾಡಿದರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ ಅಂತ ಹೇಳಿ ನೋಡಿ. ಈಗ ಶಾಪಿಂಗ್ ಎಲ್ಲ ಮುಗೀತು. ಬಾಯ್, ಮತ್ತೆ ಸಿಗೋಣ ನಿಮಗೆಲ್ಲರೂ. ಮಿನಿ ಬ್ಲಾಗ್ ಮುಗೀತು.